ವಚನವನ್ನು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಖ ಅಗಮ್ಯ ಗೋಚರ ಪ್ರತಿಮಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುರುಕಾದಿದೆಯ ಅಂತ ಹೇಳಿ ಇಷ್ಟು ದೊಡ್ಡ ಭಗವಂತರನ್ನ ಒಂದಿಷ್ಟು ಸಣ್ಣ ರೂಪದಲ್ಲಿ ಲಿಂಗದ ರೂಪದಲ್ಲಿ ಬಸವಣ್ಣವರು ನಮಗೆ ಕೊಟ್ಟರು. ಅದನ್ನ ವಚನದ ಮೂಲಕ ಈ ರೀತಿ ಹೇಳಿದರು. ಪರಮಾತ್ಮ ಹೇಗದಾನ ಅಂತಂದ್ರೆ ಲಿಂಗ ಎಷ್ಟು ದೊಡ್ಡದೈತಿ ಅಂತಂದ್ರೆ ಜಗದಲ್ಲ, ಈ ವಿಶ್ವ ಪರ್ಯಂತ ಅವನ ರೂಪ. ಮುಗಿಲಲ್ಲ, ಇಲ್ಲಿಂದ ಆಕಾಶ ತನಕ ಜಗದಗಲ ಮುಗಿಲಲ್ಲ, ಮಿಗೆಯಾಗಲ್ಲ. ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುರುಕಾದಿದೆಯ ಅಂತ ಹೇಳಿ ಹೇಳ್ತಾರೆ. ಇನ್ನ ನೋಡ್ರಿ, ನಾನು ನಿಮ್ಮ KP ಧರಿಗೌಡ ಈಗಾಗಲೇ ಸರಳ ಬಗ್ಗೆಯನ್ನು ಸಾಕಷ್ಟು ಚರ್ಚೆ ಮಾಡಿದ್ವಿ. ಆದ್ರೂ ವಿದ್ಯಾರ್ಥಿಗಳ ಸರಿ ಬಂದಾಗ ತಿಳಿಸ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನನಗೆ ವಾಟ್ಸಪ್ ಮೂಲಕ ಕೇಳಿದಂಥ ಪ್ರಶ್ನೆಗಳನ್ನ, ಶಿಕ್ಷಕರು ಕೇಳಿದಂಥ ಪ್ರಶ್ನೆಗಳನ್ನ ಇನ್ನೊಂದಿಷ್ಟು ಸುಲಭ ಮಾಡಿಸುವಾಗಿ ನಿಮ್ಮ ಮುಂದೆ ಬಂದನೆ, ದಯವಿಟ್ಟು ತಿಳ್ಕೊಳ್ರಿ. ಓಕೆ ನೋಡ್ರಿ, 2,04,000 ರೂಗೆ ಪ್ರತಿ ತಿಂಗಳು 2,210 ರೂ ಬಡ್ಡಿ ದೊರೆತರೆ ಶಾರ್ಟ್ ಫಾರ್ಮ್ ಅನ್ನ ಬಿದ್ದು ಗುರ್ತ ಮಾಡ್ತಾರೆ. ಬಡ್ಡಿ ದೊರೆತರೆ ಬಡ್ಡಿ ದರ ಏನು ನೋಡ್ರಿ. ಬಡ್ಡಿ ದರ ಈಕ್ವಲ್ ಟು ರೇಟ್ ಈಸ್ ಈಕ್ವಲ್ ಟು I into 100 ಡಿವೈಡೆಡ್ ಬೈ PT. ಗೊತ್ತಿರುವಂತ ಸಂಗತಿಗಳಲ್ಲಿ ಬೇಕಲ್ಲ. P1 ಬಂದ್ರೆ 2,04,000 ರೂಪಾಯಿ P. ಹೌದು, ಸರಳ ಬಡ್ಡಿ ಗೊತ್ತೈತೆ 2,210. ಇನ್ನ ಟೈಮ್ ಒಂದು ಬೇಕಲ್ಲ, ಇಲ್ಲೇ ಪ್ರತಿ ತಿಂಗಳು ಅಂದ್ರ ಟೈಮ್ ಈಸ್ ಈಕ್ವಲ್ ಟು 1 ತಿಂಗಳು, ಆರ್ ಎಲ್ಸ್ 1/12 ಇಯರ್. ಈಗ ಹೌದು, ಬಡ್ಡಿ ದರ ಏನು ಕೇಳ್ತಿರ್ತಿ ಅದ ವರ್ಷಕ್ಕೆ 100ಕ್ಕೆ ಇರೋದ್ರಿಂದ ನೀವೇನ್ ಮಾಡ್ಬೇಕು, ಅದನ್ನ ಇಯರ್ ಮಾಡ್ಬೇಕು. ಈಗ ನೋಡ್ಬೇಕು, ಈಸ್ ಈಕ್ವಲ್ ಟು 2,210 into 100 divided by 2,04,000. ಹೌದಾ? ಇನ್ನೊಂದು ಟೈಮ್ ಅಂತ ಇದು ಗುಂಡ್ಲೆ 1/12 ಹೀಗೆ ಬರೋದ್ರಿಂದ ಇದನ್ನೇನ್ ಮಾಡ್ಬೇಕು, 2210 into 100 divided by 20400 into 12/1. ಇದರ ಕ್ರಮವನ್ನ ಬರೀಬೇಕು. 12/1 ಆಗ್ತದೆ. ಏನು ಕರ್ತಾ ಬಿಟ್ಟು ಇವು 3 ಪೂಜೆ ಸರಳ ಬಂದು ಈಗ ನೋಡ್ರಿ, 221 12 204 ಆಯ್ತು. ಹೌದು, ಇದು ನೋಡ್ರಿ, ಇದು 12 ಯಾಕೆ ಮೇಲೆ ಬರ್ತಂದ್ರ ಇದು ಬಡ್ಡಿ ವರ್ಷದ್ದಾಯ್ತು ಅಂತ. ಅದನ್ನ ಬಂಡವಾಳದ ಅಂದ್ರೆ ಅಸಲಿನಿಂದ ವಾಯಿಸ್ಬಿಡ್ತಂದ್ರೆ ತಾನು ಮುಗಿಸಿಕ್ ಕೊಡ್ತೈತಿ. 4 2 6 3 ಐತಿ, 6 ಐತಿಲ್ಲ, ಇದು ಸ್ವಲ್ಪ ಸಂಖ್ಯೆ ಐತಿ, ಇದು ಸ್ವಲ್ಪ ಸಂಖ್ಯೆ ಐತಿ. 12 ಒಂದೇ 12 8 ಉಳಿತು, 12 ಒಳ್ಳೆ 84. ಹೌದು, 12 4 0 ಕೊನೆ 2 ಅಂಕಿಗಳಿಂದಾದ ಸಂಖ್ಯೆ 4ರಿಂದ ಭಾಗವಾದರೆ ಇದಂತೂ 4 ಆಗತ್ತೆ. ಮತ್ 3 ಭಾಗ ಆಗ್ತೈತಿ, 4 ಭಾಗ ಆಗ್ತೈತಿ ಅಂದ್ರೆ 12 ಭಾಗ ಆಗ್ತೈತಿ. ಯಾಕಂದ್ರೆ 4 3 2 ಭಾಗ ಆಗ್ತೈತಿ, 3 ಭಾಗ ಆಗ್ತೈತಿ ಅಂದ್ರೆ 6 ಭಾಗ ಆಗ್ತೈತಿ. ಹೌದಲ್ಲ? ಈಗ 12 ಆಗ್ತೈತಿ. 12 ಒಂದ್ಲೆ 12 12 24 ಐತಿ, 8 ಉಳಿತು 8 ಉಳಿತು, 12 ಒಳ್ಳೆ 84. 17 ನಗೆ ನೋಡಾಕಬೇಕು. ಯಾಕಂದ್ರ
ಇದಂತೂ ಅವಿಭಾಜ್ಯ ಸಂಖ್ಯೆ. ಹೌದಾ? ಇದನ್ನಂತೂ ಬೇರೆ ಸಂಖ್ಯೆಯಿಂದ ಭಾಗಿಸಕ್ ಬರಲ್ಲ. ಇದರಲ್ಲೇ ಇದು ಭಾಗ ಆಗ್ತದೆ ಅಂತ ನೋಡ್ಬೋದು. 17 ಅಂದ್ರೆ 17, 12ರಾಗ 7 ಆದ್ರೆ 5 ಇತ್ತು. 17 ಮೂರಲೆ ವಾ 17 ಅಂದ್ರೆ 17, 17 ಅಂದ್ರೆ 17, 17 ಅಂದ್ರೆ 34 ಐತಿ. 5 ಇತ್ತು. 17 ಮೂರಲೆ 5. ಬಡ್ಡಿ ದರ ಎಷ್ಟೈತಿ ಅಂದ್ರೆ 13% ಬಡ್ಡಿ ದರ. ತಿಂಗಳಿಗೆ ₹1 ಮ್ಯಾಲ ಬಡ್ಡಿ. ಹೌದು, ಮೊದಲ ಪೋಸ್ಟ್ ಆಫೀಸ್ನಾಗ ಹೆಚ್ಚು 13% ಬಡ್ಡಿ ದರ ಇತ್ತು. ಅವಾಗ ಈ ₹2,04,000 ಪ್ರತಿ ತಿಂಗಳು ₹2,210 ಇದು ಬಡ್ಡಿ ಬರ್ತದೆ. ಓಕೆ, ತಿಳ್ಕೊಂಡ್ರೆ ಎರಡನೇ ಲೆಕ್ಕ ನೋಡ್ರಿ. ರಾಮನು ಓಂನಿಂದ ₹60,000 ಸಾಲ ಪಡೆದನು. ಪ್ರತಿ ತಿಂಗಳಿಗೆ ₹1 ಬಡ್ಡಿ ದರದಂತೆ, ಅಂದ್ರೆ ತಿಂಗಳ ₹1 ಬಡ್ಡಿ. ಹೌದು, 3 ವರ್ಷದ ನಂತರ ಒಂದು ಆಕಳು ಮತ್ತು ₹45,000 ಸಾಲ ಕೊಟ್ಟು ₹45,000 ಕೊಟ್ಟು ಸಾಲ ಚುಕ್ತಾ ಮಾಡಿದರೆ, ಸಾಲ ಚುಕ್ತಾ ಅಂದ್ರೆ ಪೂರ್ಣ ಸಾಲ ತೀರಿಸಿದರ. ಹೌದಾ? ಚುಕ್ತಾ ಮಾಡಿದರೆ ಆಕಳ ಬೆಲೆ ಏನು ಅಂತ ಹೇಳ್ತಾರೆ. ಸರಳ ಬಡ್ಡಿ ದರದಾಗ ಆಕಳ ಬೆಲೆ ಎಷ್ಟು ಸಾಲ ನಾನು ಈಗ ಏನ್ ಮಾಡ್ಬೇಕು ಅಂತಂದ್ರೆ ಸರಳ ಬಡ್ಡಿ ತೆಗಿಬೇಕು ಮೊದಲು. ಹೌದಾ? ಸರಳ ಬಡ್ಡಿ ತೆಗೆದ ಮೊತ್ತವನ್ನು ತೆಗಿಬೇಕು. ಮೊತ್ತ ತೆಗೆದ ನಂತರ ಕೊಟ್ಟಂತ ಹಣ ₹45,000 ಅಷ್ಟು ಕೊಟ್ಟರೆ ಉಳಿದ ಏನಿರ್ತೈತಿ ಮೊತ್ತದಾಗ ಕೊಟ್ಟ ಹಣವನ್ನು ತೆಗೆದ್ರೆ ಉಳಿದ ಏನಿರ್ತೈತಿ ಅದು ಆಕಳ ಬೆಲೆ ಆಗ್ತೈತಿ. ನೋಡೋಣ, ಈಗ ನಮಗೆ ಇದೊಂದು ರಿಟರ್ನ್ ಪ್ರತಿ ತಿಂಗಳಿಗೆ ₹1 ಬಡ್ಡಿ ದರದಂತೆ ಅದನ್ನ ವರ್ಷಕ್ಕೆ ಬಡ್ಡಿ ದರ ಮಾಡ್ಕೊಳ್ಳೋಣ. I=PTR upon 100. PTR/100. P ಎಷ್ಟೈತಿ? ₹60,000 ಸಾಲ ಕೊಡ್ತಾರೆ. ಟೈಮ್ ಎಷ್ಟೈತಿ? ಒಂದು ತಿಂಗಳಿಗೆ ₹1 ಅಂದ್ರೆ ವರ್ಷಕ್ಕೆ ಎಷ್ಟಾಯ್ತು? ₹12 ಆಯ್ತು. 12 ತಿಂಗಳಿಗೆ ₹12 ಆಯ್ತು. ಹೌದಲ್ಲ? P = 60,000. ರೇಟ್ 1 × 12 = 12% ಆಯ್ತು. ಒಂದು ವರ್ಷಕ್ಕೆ, ಯಾಕಂದ್ರೆ ಒಂದು ವರ್ಷದಾಗ 12 ತಿಂಗಳು ಇರ್ತಾವು. 12 12% ಒಂದು ₹100ಗೆ ಒಂದು ವರ್ಷಕ್ಕೆ ₹12 ಬಡ್ಡಿ. ಇನ್ನ ಟೈಮ್ ಎಷ್ಟೈತಿ? 3 ಇಯರ್ ಐತಿ. ಇದು ಇಯರ್ ಸಿಕ್ತು. ರೇಟ್ ಟೈಮ್ 3 ವರ್ಷ, ರೇಟ್ 12%. ಬಾಗಿ 100 ಕಾನ್ಸ್ಟೆಂಟ್. ಈ ಶೇಕಡಾದಲ್ಲೂ ಕಾನ್ಸ್ಟೆಂಟ್ ಇರ್ತೈತಿ. ಹೌದು, 12% ಬರೆದಿನ 12 ನೂರಾಂಶ ಬರ್ದೇನೆ. ಎಷ್ಟಾಯ್ತು? 6×18 12. ಹೌದಾ? 12×36 ಮೂರ್ಲೆ. ಯಾವ್ದಾರು ಒಂದು ಮಾಡಿ. 36 × 3. 12×36 6. 12×36 6. 6×36 6×18 21. 2 1 2 0. ಹಂಗಾದ್ರೆ ಬಡ್ಡಿ ಎಷ್ಟಾಯ್ತು? ₹21,600 ಬಡ್ಡಿ. ಹೌದು, ಹಾಗಾದ್ರೆ ಮೊತ್ತ ಎಷ್ಟಾಯ್ತು? ಮೊತ್ತ ಸರಿ, ಬಡ್ಡಿ ಪ್ಲಸ್ ಅಸಲು, ಅಸಲು ಪ್ಲಸ್ ಬಡ್ಡಿ. A = ಇಂಟ್ರೆಸ್ಟ್ ಪ್ಲಸ್ P, P ಪ್ಲಸ್ I. ಹೀಗೆ ಓದ್ತಾರೋ I ಪ್ಲಸ್ P. ಸಂಕಲನವು ಪರಿವರ್ತನೆಯ ನಿಯಮಕ್ಕೆ ಹೊಂದುತ್ತದೆ. 2 + 3 ಸರಿ 5, 3 + 2 ಸರಿ 5.
ಪಿ ಪ್ಲಸ್ ಐ ಅಂದ್ರೂ ಒಂದ, ಐ ಪ್ಲಸ್ ಪಿ ಅಂದ್ರೂ ಒಂದು. ಬಡ್ಡಿ 21,600. ಅದಕ್ಕೆ ಅಸಲು ಎಷ್ಟೈತಿ? 60,000. ಇದು ಎಲ್ಲ 1 2 3 4 1 2 3 4 ಕೂಡ್ಸೋಂಗ ಇಲ್ಲ. 6 2 8 8 1 6 ಪೂಜಿ ಪೂಜಿ ಆಯ್ತು. ಎಷ್ಟಾಯ್ತು? 81,600 ರೂಪಾಯಿ ರಾಮ್ ಇದ್ದವ ಓಮ್ ಕೊಡ್ಬೇಕಾಗ್ತದೆ, ಸಾಲ ಚುಕ್ತ ಮಾಡ್ಬೇಕಾದ್ರೆ. ಆದ್ರೆ ಅವ್ನು ಕೊಡಕ್ಕಾಗಲಿಕ್ಕಾಗಿ ಏನ್ ಮಾಡ್ಯಾನು? 45,000 rupees ಕೊಟ್ಟಾನ. ಎಷ್ಟು ಉಳಿತು? 11 5 6, 8 5 3, 36,600 ರೂಪಾಯಿ ಬದ್ಲಿ ಆಕಳ ಚಲೋ ಹಿಂಡು ಹಾಕಿತ್ತು, ಅದನ್ನ ಕೊಟ್ಟಬಿಟ್ಟ. ಹಾಗಾಗಿ ಎಷ್ಟು? 36,600 ರೂಪಾಯಿ ಆಕಳ ಬೆಲೆ ಆಯಿತು. ಆಕಳ ಎಷ್ಟು ಕೊಟ್ಟಂಗಾಯ್ತು? 36,600. ಓಕೆ, ತಿಳಿತಲ್ಲ ನಿಮ್ಗ? ಮೊತ್ತ ಕಂಡುಹಿಡಿಯಬೇಕು, ಅಂತರ ಮಾಡಿ. ಓಕೆ, ಈಗ ಮೂರನೇ ಲೆಕ್ಕ ನೋಡ್ರಿ. ಒಂದು ಅಸಲು 4 ವರ್ಷಗಳಲ್ಲಿ 840 ರು ಮೊತ್ತವಾಗುವುದು. ಅದೇ ಅಸಲು 5 ವರ್ಷಗಳಲ್ಲಿ 900 ರು ಮೊತ್ತವಾದರೆ ಬಡ್ಡಿ ದರ ಏನು? ನಾವು ದಾವಣಗೆರೆ ಒಳಗ LKG UKG ಕಲಿಸ್ಲಿಕ್ಕೆ ಒಬ್ರು IIT ಪ್ರೊಫೆಸರ್ ಬಂದಿದ್ರು, ರಿಟೈರ್ಡ್ ಪ್ರೊಫೆಸರ್ ಇದ್ರು. ಅವ್ರಿಗೆ ಈ ಲೆಕ್ಕ ಕೇಳಿಲ್ಲ, ಸುಮ್ಮನೆ ಟೆಸ್ಟ್ ಮಾಡಿಸಿದ. ಅವ್ರ ಗಡಬಿಡಿ ಒಳಗೆ ಲೆಕ್ಕ ತಪ್ಪಿದ್ರು. ಅಂದ್ರ ನಾ ಇದನ್ನ ಯಾಕೆ ಹೇಳಕತ್ತೀನಿ ಅಂತಂದ್ರ, ನೀವು ಒಮ್ಮೆ ಗಟ್ಟಿಯಾಗಿ ತಿಳ್ಕೊಂಡ ಒಂದು ಕಾರ್ನರ್ದಾಗಿದ್ರೆ ಇಟ್ಕೋಬೇಕು. ಏನಂದ್ರ 4 ವರ್ಷದ ಬಡ್ಡ್ಯಾಗ 4 ವರ್ಷದ ಮೊತ್ತದಾಗ 5 ವರ್ಷದ ಮೊತ್ತ ಕಳೆದ್ರ 1 ವರ್ಷದ ಬಡ್ಡಿ ಸಿಗ್ತೈತಿ. ಇಲ್ಲೇನ್ ಇರ್ತೈತೆ ಇದು ವ್ಯತ್ಯಾಸ, ಅದು ಅಷ್ಟು ವರ್ಷದ ಬಡ್ಡಿ. ಇಲ್ಲಿ 4 ಇಲ್ಲ 6 ಅಂತಂದ್ರೆ 6 ವರ್ಷದ ಮೊತ್ತದಾಗ 4 ವರ್ಷದ ಮೊತ್ತ ಕಳೆದ್ರಿ ಅಂತಂದ್ರ 6 ವರ್ಷದ ಮೊತ್ತದಾಗ 4 ವರ್ಷದ ಮೊತ್ತ ಕಳೆದ್ರಿ ಅಂತಂದ್ರ 2 ವರ್ಷದ ಬಡ್ಡಿ ಸಿಗ್ತೈತಿ. ತಿಳ್ಕೊಂಡ್ರಿ? ಈಗ ನೋಡ್ಕೊಳ್ರಿ. 5 ವರ್ಷದ ಬಡ್ಡಿ ಸರಿ 900, 4 ವರ್ಷದ ಬಡ್ಡಿ ಸರಿ 840. ಹಾಗಾದ್ರೆ ಎಷ್ಟು ವರ್ಷ ಉಳಿದು? 1 ವರ್ಷ. 1 ವರ್ಷದ ಬಡ್ಡಿ ಸರಿ 10 0 10 4 6 9 0. ಹೌದು, IIT ಪ್ರೊಫೆಸರ್ ಏನಂತ ಐನ್ಸ್ಟೀನ್ಗ ಒಂದು 4ನೇ ಹುಡುಗಂದ ಏನ್ ಬರ್ಲಿಲ್ಲ? ಗುಣಾಕಾರ ಬರಲಿಲ್ಲ. ಹಾಗಾದ್ರೆ ಐನ್ಸ್ಟೀನ್ ಏನ್ ದಡ್ಡ ಅಲ್ಲ. ಗುಣಾಕಾರ ಯಾಕೆ ಬರೋದು ಅಂತಂದ್ರ, ಈ ಭೂಮಿ E=mc² ಕಂಡು ಹಿಡಿಯುವಂತ ದೊಡ್ಡ ಗಣಿತಜ್ಞನಿಗೆ ಸಣ್ಣ ಹೆಂಗ್ ಬರ್ತಾವ? ಹೌದು, ಅದಕ್ಕೆ ಸಣ್ಣ ಕಲಿಬೇಕಾದ್ರೆ ಸಣ್ಣವ್ರ ಕಡೆ ಹೋಗ್ಬೇಕು, ದೊಡ್ಡದ್ ಕಲಿಬೇಕಾದ್ರೆ ದೊಡ್ಡದ ಕಡೆ ಹೋಗ್ಬೇಕು. ದೊಡ್ಡವ್ರ ಕಡೆ ಸಣ್ಣದ್ ಕೇಳಬೇಡ್ರಿ, ಸಣ್ಣವ್ರ ಕಡೆ ದೊಡ್ಡದ್ ಕೇಳಬೇಡ್ರಿ. ಓಕೆ, ಇಲ್ಲಿ ನೋಡ್ರಿ 1 ವರ್ಷದ ಬಡ್ಡಿ ಆಯ್ತು. ಹೌದಾ? ಇನ್ನ ಯಾವ್ದಾರ ಒಂದು ತಗೊಳ್ರಿ. 4 ವರ್ಷದ ತಗೊಳ್ರಿ, ಇಲ್ಲ 5 ವರ್ಷದ ತಗೊಳ್ರಿ. ಯಾವ್ದು ತಗೊಳ್ಳೋರ? 4 ವರ್ಷದ ತಗೊಂಡ ಮಾಡಿ. 4 ವರ್ಷದ ಮೊತ್ತ ಎಷ್ಟು? 840. ಹೌದಲ್ಲ? ಹಾಗಾದ್ರೆ 4 ವರ್ಷದ ಬಡ್ಡಿ ಎಷ್ಟಾಗ್ತತಿ? 1 ವರ್ಷಕ್ಕೆ ಬಡ್ಡಿ ಆಯ್ತು. 4 ವರ್ಷದ ಮೊತ್ತ ಉಣೆ 5 ವರ್ಷದ ಮೊತ್ತ ಉಣೆ 4 ವರ್ಷದ ಮೊತ್ತ ಸರಿ 1 ವರ್ಷದ ಬಡ್ಡಿ. ನೆನಪಿಟ್ಟುಕೊಳ್ಳಿ,
5 ವರ್ಷದ ಮೊತ್ತದಲ್ಲಿ 4 ವರ್ಷದ ಮೊತ್ತ ಕಳೆದು ಅಂದ್ರೆ 1 ವರ್ಷದ ಬಡ್ಡಿ ಸಿಕ್ತು. ಇದೇನು ವ್ಯತ್ಯಾಸ ಇರುತ್ತೆ ಅಷ್ಟು ವರ್ಷದ ಬಡ್ಡಿ ಸಿಕ್ತು. ಇನ್ನು ಇದನ್ನ ಯಾಕೆ 4 ಮಾಡ್ಕೊತೀನಿ ಅಂದ್ರೆ ನಾವು 4 ತಗೋಬೇಕು. ಈ ಮೊತ್ತದಾಗ ಏನೇನು ಕುಡೈತಿ? ಬಡ್ಡಿ ಮತ್ತು ಅಸಲು ಕುಡೈತಿ. ಇನ್ ಬಡ್ಡಿ ತೆಗೆದ್ರೆ ಅಸಲು ತಾನು ಉಳಿತೈತಿ. ಎಷ್ಟಾಯ್ತು? 240 ರೂಪಾಯಿ. ಇದು ಬಡ್ಡಿ ಏನಾಯ್ತು? ಇದನ್ನ ಮಾಡ್ಕೊಂಡ್ರೆ ಒಂದು ಸ್ಟೆಪ್ ತಗೊಳ್ಳೋಣ. 1 ವರ್ಷದ ಬಡ್ಡಿ 60 ಗುಂಡ್ಲೆ 4 ವರ್ಷ ಸರಿ 240 ಇಟ್ಟು ಕಳ್ಕೊಂಡ್ರೆ ಬಡ್ಡಿ. ಇದು ಮೊತ್ತ, ಇದು ಬಡ್ಡಿ. ಎಷ್ಟಾಯ್ತು? 600 ರೂಪಾಯಿ ಏನಾಯ್ತು? ಅಸಲು ಸಿಕ್ತು. ಏನಾಯ್ತು? ಇಂಟ್ರೆಸ್ಟ್. ಇದು ಪಿ, ಇದು ಟೈಮ್. ಸಿಕ್ಕ. ಇನ್ನೇನ ರೇಟ್ ಆಫ್ ಇಂಟ್ರೆಸ್ಟ್ ಕಳೆದ R = I × 100 divided by PT. P ಎಷ್ಟತಿ? 600. T ಎಷ್ಟತಿ? 4. ಬಡ್ಡಿ ಎಷ್ಟತಿ? 240. 100 ಕಾನ್ಸ್ಟೆಂಟ್, ಸ್ಥಿರವಾದ ಬೆಲೆ, ಪರ್ಸೆಂಟೇಜ್. ಇವೆರಡು ಪೂಜಿ, ಇವೆರಡು ಪೂಜಿ. 6 4 24. 24 ಅಂದ್ರೆ 24. 10% ಬಡ್ಡಿ ದರ. ಎಷ್ಟು ಬಂತು? 10% ಬಡ್ಡಿ ದರ. ತಿಳಿತಲ್ಲ? ಒಂದರ ನೆನಪಿಟ್ಕೊಳ್ಳೋದು. 4 ವರ್ಷದ ಮೊತ್ತದಲ್ಲಿ 5 ವರ್ಷದ ಮೊತ್ತದಲ್ಲಿ 4 ವರ್ಷದ ಮೊತ್ತ ಕಳೆದಂದ್ರೆ ಏನಿರ್ತೈತೆ? ಇದ್ರ ವ್ಯತ್ಯಾಸ ಏನಿರ್ತೈತಿ? 5 4 1 ಇರ್ತದೆ. 1 ವರ್ಷದ ಬಡ್ಡಿ ಸಿಕ್ತು. ಅದನ್ನ ನೀವು 4 ಜೋಡಿ ಮಾಡೋದಿದ್ರೆ 4 ವರ್ಷದ ಬಡ್ಡಿ ತಕ್ಕೊಳ್ಳಿ. 5 ಜೋಡಿ ಮಾಡೋದಿದ್ರೆ 5 ವರ್ಷದ ಬಡ್ಡಿ ತಕ್ಕೊಳ್ಳಿ. ಓಕೆ, ಗೊತ್ತಾಯ್ತಿಲ್ಲ? ಥ್ಯಾಂಕ್ ಯು. ಇನ್ನೊಂದು ಲೆಕ್ಕ ಹೊಡೆದದ್ದು ಏನಾ? ಯಾವುದೋ ಒಂದು ಅಸಲಿಗೆ, ಯಾವುದೋ ಒಂದು ದರಕ್ಕೆ 4 ವರ್ಷಕ್ಕೆ 40 ರೂ ಬಡ್ಡಿ ಆದರೆ ಹಿಂದಿನ 2ರಷ್ಟು ದರಕ್ಕೆ ಅರ್ಧದಷ್ಟು ಅಸಲಿಗೆ ಮತ್ತು 2ರಷ್ಟು ಅವಧಿಗೆ ಆಗುವ ಬಡ್ಡಿ. ಈ ಲೆಕ್ಕ ಬಿಡಿಸಬೇಕಾದ್ರೆ ಒಂದು ನೇಮ ಐತಿ. ಆ ನೇಮ ತಿಳ್ಕೊಳ್ಳಿ. ಯಾವ ನೇಮ ಅಂತಂದ್ರೆ, ಅಸಲು ಹೆಚ್ಚಾದಂತೆ ಸರಳ ಬಡ್ಡಿ ಹೆಚ್ಚಾಗುತ್ತದೆ. ಅಸಲು ಯಾವ ಪ್ರಮಾಣದಲ್ಲಿ ಹೆಚ್ಚಾಗುತ್ತೋ ಸರಳ ಬಡ್ಡಿನೂ ಅದರ ಪ್ರಮಾಣದ ಹೆಚ್ಚಾಗುತ್ತೆ. ಅಸಲು ಹೆಚ್ಚಾದಂತೆ ಸರಳ ಬಡ್ಡಿ ಹೆಚ್ಚಾಗುತ್ತದೆ. ಬಡ್ಡಿ ದರ ಹೆಚ್ಚಾದಂತೆ ಸರಳ ಬಡ್ಡಿ ಹೆಚ್ಚಾಗುತ್ತೆ. 2 ಪಟ್ಟು ಬಡ್ಡಿ ದರ ಆಯ್ತು ಅಂದ್ರೆ 2 ಪಟ್ಟು ಸರಳ ಬಡ್ಡಿ ಆಗುತ್ತೆ. ಅರ್ಧ ಆಯ್ತು ಅಂತಂದ್ರೆ ಅರ್ಧ ಪಟ್ಟು. ಕಾಲ ಹೆಚ್ಚಾದಂತೆ ಸರಳ ಬಡ್ಡಿ ಹೆಚ್ಚಾಗುತ್ತದೆ. ಇದೆಂದು ಡಿಕ್ಟೋ, ಸೇಮ್ ಡಿಕ್ಟೋ. ಹೆಚ್ಚಾದಂತೆ ಸರಳ ಬಡ್ಡಿ ಹೆಚ್ಚಾಗುತ್ತದೆ. ಈ 3 ಸೂತ್ರ ನಿಮ್ಗೆ ಗೊತ್ತಿದ್ದು ಅಂತಂದ್ರೆ, ಸಾಮಾನ್ಯ ಸಂಗತಿಗಳು ಗೊತ್ತಿದ್ದು ಅಂದ್ರೆ ಇದು ಲೆಕ್ಕ ಬರ್ತದೆ ನೋಡ್ರಿ. ಹಂಗಾದ್ರೆ ಯಾವುದೋ ಒಂದು ಅಸಲಿಗೆ ಯಾವುದೋ ಒಂದು ದರಕ್ಕೆ ದರ ಗೊತ್ತೇನಾ? ಅಸಲು ಗೊತ್ತೇನಾ? ಏನು? ಕಾಲ 4 ವರ್ಷ. 4 ವರ್ಷಕ್ಕೆ 40 ರೂಪಾಯಿ ಬಡ್ಡಿ ಆದ್ರೆ ಹಿಂದಿನ 2ರಷ್ಟು ದರಕ್ಕೆ ಅರ್ಧದಷ್ಟು ಅಸಲಿಗೆ 2ರಷ್ಟು ಅವಧಿಗೆ ಆಗುವ ಬಡ್ಡಿ ಎಷ್ಟು? ಈ 4 ವರ್ಷದ ಡಬಲ್ ಐತಿಲ್ಲ, ಅದು 2ರಷ್ಟು ಅವಧಿ ಅಂತಂದ್ರೆ ಕಾಲ. ಹೌದು. ಹಾಗಾದ್ರೆ ಈ 40 ರೂಪಾಯಿ ಹಿಂದಿನ 2ರಷ್ಟು ದರಕ್ಕೆ 2 ಪಟ್ಟಾಯ್ತು. ಅರ್ಧದಷ್ಟು ಅಸಲಿಗೆ 2ರಷ್ಟು ಅವಧಿಗೆ 4 ವರ್ಷ
10 ವರ್ಷ ಬರ್ತದೆ ನಮಗೆ 2 ಪಟ್ಟು ಅವಧಿ 2 ಪಟ್ಟು ಬಡ್ಡಿ ಎಷ್ಟಾಗ್ತದೆ ಈ ಸೂತ್ರ ಪ್ರಕಾರ ಯಾವ ಪ್ರಮಾಣದಲ್ಲಿ ಅಸಲು ಹೆಚ್ಚಾಗುವುದು ಅದೇ ಪ್ರಮಾಣದಲ್ಲಿ ದರ ಹೆಚ್ಚಾಗುವುದು ಕಾಲ ಹೆಚ್ಚಾಗುವುದು ಈಗ 2 ಒಂದೇ 42 80 ರೂಪಾಯಿ ಹೌದು 80 ರೂಪಾಯಿ ನಿಮ್ಮ ಅಜ್ಜಿ ಬೇಕಾದ್ರೆ ಇದನ್ನ ಏನ್ ಮಾಡ್ರಿ ಕರ್ಕೊಂಡು ಹೋಗ್ರಿ ನಿಮ್ಮ ಅಜ್ಜಿ ಕರ್ಕೊಂಡು ಹೋಗ್ರಿ 80 ರೂಪಾಯಿ ಓಕೆ ಇನ್ನೊಂದು ಟ್ರಿಕ್ ಹೇಳಿಬಿಡ್ತೀನಿ ನಿಮ್ಗ ನೋಡ್ರಿ ಬೆಳೆದ ಬೇಡ ಡಬಲ್ ಆಗೋದು ವಿಚಾರ 10% ಬಡ್ಡಿ ದರದಂಗ 10 ವರ್ಷಕ್ಕೆ ಡಬಲ್ ಆಗ್ತದೆ 10 25 ವರ್ಷಕ್ಕ 4% ಬಡ್ಡಿ ದರದಂಗ ಡಬಲ್ ಆಗ್ತದೆ ಇಲ್ಲ 25% ಬಡ್ಡಿ ದರದಂಗ 4 ವರ್ಷಕ್ಕೆ ಡಬಲ್ ಆಗ್ತದೆ 25 ನೋಡ ಹೌದಾ ಹಂಗಾದ್ರೆ 5% ಬಡ್ಡಿ ದರದಂಗ 2 ವರ್ಷಕ್ಕೆ ಡಬಲ್ ಆಗ್ತೈತೆ ಅಂತಂದ್ರ 20 ವರ್ಷಕ್ಕೆ ಆಗ್ತದೆ 25 ನೋಡು 50% ಬಡ್ಡಿ ದರದಂಗ 2 ವರ್ಷಕ್ಕೆ ಡಬಲ್ ಆಗ್ತದೆ 2 ವರ್ಷಕ್ಕೆ 52 ನೋಡು ಓಕೆ ತಿಳ್ಕೊಂಡ್ರಲ್ಲ 5ರದ ನೋಡಿ 160 ತೆಗೆದುಬಿಡ್ರಿ ಎಲ್ಲ ಚುಕ್ಕ 1 100 2 50 4 25 5 20 10 ನೋಡ್ರಿ ಇದ್ರೊಳಗೆ ಯಾವ್ದಾರ ಒಂದು ಬಡ್ಡಿ ದರ ಆಗಲಿ ಯಾವ್ದಾರ ಒಂದು ಅಸಲ ಆಗಲಿ ಓಕೆ 1% ಬಡ್ಡಿ ದರದಂಗ 100 ವರ್ಷಕ್ಕೆ ಡಬಲ್ ಆಗ್ತದೆ 100% ಬಡ್ಡಿ ದರದಂಗ 1 ವರ್ಷಕ್ಕೆ ಡಬಲ್ ಆಗ್ತದೆ 2% ಬಡ್ಡಿ ದರದಂಗ 50 ವರ್ಷಕ್ಕೆ ಆಗ್ತದೆ 50% ಬಡ್ಡಿ ದರದಂಗ 2 ವರ್ಷಕ್ಕೆ ಆಗ್ತದೆ 4% ಬಡ್ಡಿ ದರದಂಗ 25 ವರ್ಷಕ್ಕೆ ಆಗ್ತದೆ 25% ಬಡ್ಡಿ ದರದಂಗ 4 ವರ್ಷಕ್ಕೆ ಡಬಲ್ ಆಗ್ತದೆ 5% ಬಡ್ಡಿ ದರದಂಗ 20 ವರ್ಷಕ್ಕೆ ಆಗ್ತದೆ 20% ಬಡ್ಡಿ ದರದಂಗ 5 ವರ್ಷಕ್ಕೆ ಆಗ್ತದೆ 10% ಬಡ್ಡಿ ದರದಂಗ 10 ವರ್ಷಕ್ಕೆ ಡಬಲ್ ಆಗ್ತದೆ ಯಾಕಂದ್ರೆ 100 ಇಲ್ಲಿ ನೋಡ್ರಿ ಬೇಕಾದ್ರೆ ಡಬಲ್ ಆಗ್ಬೇಕಾದ್ರೆ ನೋಡು 2000 ರೂಪಾಯಿ ನೀವು ಬ್ಯಾಂಕ್ನಾಗ ಇಟ್ರಿ ಅಂದ್ರೆ ಹೌದಾ ಆಯ್ 10% ಬಡ್ಡಿ ದರ 10 ವರ್ಷ ಇಟ್ಟಿದ್ರೆ ಎಷ್ಟು ಸಿಗ್ತೈತಿ ನೋಡ್ರಿ ಡಿವೈಡ್ 2000 ರೂಪಾಯಿ ಬಡ್ಡಿ ಸಿಗ್ತಿಲ್ಲ ರೊಕ್ಕ ಇಟ್ಟರೆ 2000 ಬಡ್ಡಿ ಸಿಗ್ತಿರ್ತ 2000 ಅಂದ್ರೆ ಈ 100 ಇಲ್ಲಿ ಸಣ್ಣ ಆಗಿಬಿಡ್ತದೆ ಜೀರೋ ಆಗಿಬಿಡ್ತದೆ ಇದೇನು ಉಳಿದಿತ್ತು ಏನ್ ಯಾಕೆ ಇಟ್ಟರೆ 25% ಬಡ್ಡಿ ದರ 4 ವರ್ಷದ ಇಟ್ಟರೆ 25 4 ನೀವ್ ಯಾಕೆ ಇಟ್ಟಿರಿ ರೊಕ್ಕ ಇಟ್ಟಿದ್ರಿ ಬಡ್ಡಿ ಸಿಗ್ತೀವಿ ಹಾಗಂತೂ ಓಕೆ ಇದೊಂದು ನೆನಪಿಟ್ಕೊಳ್ರಿ ಅಸಲು ಹೆಚ್ಚಾಗುತ್ತೆ ಸರಳ ಬಡ್ಡಿ ಹೆಚ್ಚಾಗುತ್ತದೆ ಬಡ್ಡಿ ದರ ಹೆಚ್ಚಾಗುತ್ತೆ ಸರಳ ಬಡ್ಡಿ ಹೆಚ್ಚಾಗುತ್ತದೆ ಕಾಲ ಹೆಚ್ಚಾಗುತ್ತೆ ಸರಳ ಬಡ್ಡಿ ಹೆಚ್ಚಾಗುತ್ತೆ ಓಕೆ ಇವತ್ತಿನ ಕ್ಲಾಸ್ ನಿಮ್ಗೆ ಹಿಡಿಸಿತ್ತು ಅಂತಂದ್ರೆ ಇದನ್ನ ಏನ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಇಂಥ ಕ್ಲಾಸ್ಗಳು ಮತ್ತೆ ಮತ್ತೆ ಬೇಕಾಗುತ್ತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಓಕೆ ಇಲ್ಲಿವರೆಗೆ ನನ್ನ ಪಾಠವನ್ನು ಪ್ರೀತಿಯಿಂದ ಕೇಳಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳನ್ನ ನಾನು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ಒನ್ಸ್ ಅಗೈನ್ ಥ್ಯಾಂಕ್ ಯು ಆಲ್